ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಬರಲ್ಲ. ಚುನಾವಣೆಗೂ ಮುನ್ನ ಸೋಲೊಪ್ಪಿಕೊಂಡ್ಬಿಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೋದಿಯನ್ನ ಸೋಲಿಸಬೇಕು, ರಾಜ್ಯದಲ್ಲಿ 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ, ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡೇ ಮಾಡ್ತೀವಿ ಅಂತಿದ್ದ ಆತ್ಮವಿಶ್ವಾಸ ಎಲ್ಲಿ ಹೋಯ್ತು? ನಮಸ್ಕಾರ ವೀಕ್ಷಕರೇ, ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ಈ ಸುದ್ದಿ ಕೇಳಿದ್ರೆ ಸಹಜವಾಗಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿ ಹೋಗ್ಬಿಡುತ್ತೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಏನು? ಆ ಹೇಳಿಕೆಯಿಂದ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ವೀಕ್ಷಕರೇ, ಒಂದು ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಅಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾ ಹೋಗ್ತಾರೆ. ಆಗ ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ, ಬಹುಮತ ಬರುತ್ತಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಬಹುಮತ ಬರೋದು ಅನುಮಾನ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಡ್ತಾರೆ. ಬಹುತೇಕ ಅನುಮಾನ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಬರೋದು. ಆಶ್ಚರ್ಯ ಎಲ್ಲರಿಗೂ. ಏನಿದು, ಮುಖ್ಯಮಂತ್ರಿಗಳೇ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಬಿಟ್ರಲ್ಲ. ಅಂದ್ರೆ ಬಹಳಷ್ಟು ಆತ್ಮವಿಶ್ವಾಸದಿಂದ ಕಾಂಗ್ರೆಸ್ ನಾಯಕರು ಪ್ರಚಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಪ್ರಚಾರವನ್ನ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪರವಾಗಿ. ಈ ಬಾರಿ ರಾಜ್ಯದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ 28ಕ್ಕೆ 20 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ, ಅದರಲ್ಲೂ ಚುನಾವಣೆಯ ಹೊಸ್ತಿಲಲ್ಲಿ ಇದ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಬರೋದು ಬಹುತೇಕ ಅನುಮಾನ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಚುನಾವಣೆಗೂ ಮುನ್ನ ಸೋಲೊಪ್ಪಿಕೊಂಡು ಬಿಟ್ರ ಮುಖ್ಯಮಂತ್ರಿಗಳು, ಸೋಲೊಪ್ಪಿಕೊಂಡು ಬಿಡ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅವರಿಗೆ ಅವರ ಸೋಲು ರಿಸಲ್ಟ್ ಗೊತ್ತಾಗ್ಬಿಟ್ಟಿರುತ್ತೆ. ನಾವು ಸೋಲ್ತೀವ ಗೆಲ್ತೀವ ಅಂತ ಹೇಳಿ. ಅದು ಸಿದ್ದರಾಮಯ್ಯನವ್ರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತು. ಆದರೂ ಕೂಡ ಸೋಲ್ತೀವಿ ಅಂತ ಗೊತ್ತಿದ್ರೂ ಕೂಡ ಯಾರೂ ಹೇಳಲ್ಲ ನಾವು ಸೋಲ್ತೀವಿ ಅಂತ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಬಿಜೆಪಿಯವರಿಗೆ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಮೋದಿ ಅವರೇ ಪ್ರಧಾನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಈ ಬಾರಿಯೂ ಕೂಡ ಕಾಂಗ್ರೆಸ್ ಬಹುಮತ ಬರೋದಿಲ್ಲ, ಅಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಸಿಗೋದಿಲ್ಲ. ಈ ಬಾರಿಯೂ ಕೂಡ ಮತ್ತೆ NDA ಮೈತ್ರಿಕೂಟನೇ ಇಲ್ಲಿ ಗೆದ್ದು ಬಿಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ಮಾತಿನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ನವ್ರ ಕತೆ ಏನು? ಇಂಡಿಯಾ ಮೈತ್ರಿಕೂಟದಲ್ಲಿರುವಂಥ ಮೈತ್ರಿ ಪಕ್ಷಗಳ ಕತೆ ಏನು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಅಂತ ಅಂದರೆ ಮುಗೀತಲ್ಲ ಕತೆ. ಕಾಂಗ್ರೆಸ್ ಈ ಬಾರಿಯೂ ಕೂಡ ಗೆಲ್ಲೋದಿಲ್ಲ, ಅಲ್ಲಿ ಇಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದಷ್ಟೇ. ರಾಜ್ಯದ ಕತೆ ಏನ್ರಿ? ರಾಜ್ಯದಲ್ಲಿ ಏಕೈಕ MP ಇರೋದು ಕಾಂಗ್ರೆಸ್ನವರದ್ದು. ಈ ಬಾರಿ ಏನೋ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂದಿದೆ, ಗ್ಯಾರಂಟಿ ವಿಶ್ವಾಸದ ನಿಟ್ಟಿನಲ್ಲಿ ಈ ಬಾರಿ ನಮ್ಮನ್ನ ಗೆದ್ದೇ ಗೆಲ್ಲಿಸ್ತಾರೆ ಅಂತ ಹೇಳಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಪ್ರಚಾರವನ್ನು ನಡೆಸ್ತಾ ಇರೋದು. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬಾಯಿಂದ ಈ ರೀತಿಯಾದಂಥ ಮಾತು ಕೇಳಿ ಸಹಜವಾಗಿ ಎಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೂ ಕೂಡ ಭಯ ಶುರುವಾಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳಿಗೇನೆ ವಿಶ್ವಾಸ ಇಲ್ಲ, ಇನ್ನು ನಾವೆಲ್ಲಿ ಗೆಲ್ತೀವಿ ಸ್ವಾಮಿ ಅಂತ ಹೇಳಿ. ಅದರ ಜೊತೆಗೆ ಬಿಜೆಪಿಯವರು ಭಾಳ ಖುಷಿಯಾಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮಾತನ್ನು ಕೇಳಿ. CM ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಆಲ್ಮೋಸ್ಟ್ ಸೋಲು ಒಪ್ಕೊಂಡು ಬಿಟ್ಟಿದ್ದಾರೆ. ಇನ್ನು ನಮ್ಮದೇ ರಾಜ್ಯಭಾರ, ಈ ಬಾರಿಯೂ ಕೂಡ ನಮ್ಮ ಮೋದಿಯವರೇ ಪ್ರಧಾನಮಂತ್ರಿಗಳಾಗ್ತಾರೆ ಅನ್ನೋ ಖುಷಿಯಲ್ಲಿ ಈಗ BJPಯವರಿದ್ದಾರೆ. ಆದರೂ ಭಾಳ ಆಶ್ಚರ್ಯ ಆಗುತ್ತೆ, ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು. ಆಲ್ಮೋಸ್ಟ್ ಕಾಂಗ್ರೆಸ್ನ ಅಭ್ಯರ್ಥಿಗಳೆಲ್ಲ ಕುಗ್ಗು ಹೋಗಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಮುಖ್ಯಮಂತ್ರಿಗಳೇ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅಂದರೆ ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ನಾವೆಲ್ಲ ಗೆಲ್ಲೋದಿಲ್ಲ ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿನೇ ಅವರ ಒಂದು ಮನಸ್ಥಿತಿ ಈಗ ಇರೋದು. ಆ ಕಾಂಗ್ರೆಸ್ನ ಅಭ್ಯರ್ಥಿಗಳದ್ದು ಏನು ಭರಾಟೆಯಲ್ಲಿ ಏನೋ ದೊಡ್ಡ ತೀವ್ರಗತಿಯಲ್ಲಿನೇ ಪ್ರಚಾರದ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ರು ಪಾಪ ಕಾಂಗ್ರೆಸ್ನ ಮುಖಂಡರು. ಈ ಹೇಳಿಕೆಯನ್ನು ಕೊಟ್ಟಿದ್ದು ಯಾವೊಬ್ಬ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ನ ಯಾವುದೋ ಮೂಲೆಯಲ್ಲಿರುವಂಥ ಮುಖಂಡ ಯಾರಾದರೂ ಆಗಿದ್ದರೆ ಓಕೆ, ಅಥವಾ DK ಶಿವಕುಮಾರ್ ಆದಿಯಾಗಿ ಯಾರೇ ಕೊಟ್ಟಿದ್ರೂ ಕೂಡ ಈ ಹೇಳಿಕೆ ಇಷ್ಟು ಸಂಚಲನ ಹುಟ್ಟಿಸ್ತಾ ಇರಲಿಲ್ಲ ಅಥವಾ ಸೃಷ್ಟಿ ಆಗ್ತಾ ಇರಲಿಲ್ಲ. ಮುಖ್ಯಮಂತ್ರಿಗಳೇನೇ ಹೇಳಿಬಿಟ್ಟಿದಾರಲ್ಲ, ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಬರೋದು ಅನುಮಾನ ಅಂತ ಹೇಳಿ.
ಹಾಗಾಗಿನೇ ಈ ಒಂದು ಹೇಳಿಕೆ ಇಷ್ಟೊಂದು ಸಂಚಲನ ಉಂಟಾಗುವುದಕ್ಕೆ ಕಾರಣ ಆಗಿರೋದು. ಅಂದರೆ ಬಹುತೇಕ ಸ್ಪಷ್ಟ, ಈ ಬಾರಿಯೂ ಕೂಡ ಕಾಂಗ್ರೆಸ್ ಸೋಲೊಪ್ಪಿಕೊಂಡು ಬಿಟ್ಟಿದೆ. ಈ ಬಾರಿಯೂ ನಮಗೆ ಬಹುಮತ ಬರೋದಿಲ್ಲ. ಈ ಬಾರಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿ. ಇದು ವೀಕ್ಷಕರೇ ಸಿದ್ದರಾಮಯ್ಯನವರು ಹೇಳಿರುವಂಥ ಮಾತು. ನೋಡೋಣ, ಎಲೆಕ್ಷನ್ ಕೆಲವು ದಿನಗಳು ಬಾಕಿ ಇದೆ. ಎಲೆಕ್ಷನ್ ಆದ ನಂತರ ರಿಸಲ್ಟ್ ಬರುತ್ತೆ. ಸಿದ್ದರಾಮಯ್ಯನವರು ಹೇಳಿದಂಗೆ ಯಾವ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕಾದು ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.